ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು. ವಿಧಾನಸೌಧದ ಬಳಿ ಬಿಜೆಪಿ ನಾಯಕರ ಪ್ರತಿಭಟನೆ ಜೋರಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಯಾಗಿ ಪಟ್ಟು ಹಿಡಿದಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು. ಇಲ್ಲಿ ಪೋಸ್ಟರ್ಗಳನ್ನ ಹಿಡಿದು ಧಿಕ್ಕಾರ ಕೂಗಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಕೂಡಲೇ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಧರಣಿಯನ್ನ ಕೂತಿರುವಂತದ್ದು. ಯಾಕೆ ಅಂದ್ರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ರಾಜೀನಾಮೆ ಪಡೆಯುವವರೆಗೂ ಹೋರಾಟ ನಡೆಸ್ತಾನೆ ಇರ್ತೀವಿ ಎಂದ ಬಿಜೆಪಿ. ಇದರ ನಡುವೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷ ಒತ್ತಾಯಿಸ್ತಾ ಇದ್ದಾರೆ. ನೋಡಿ, ಇವಾಗ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿಗರು ಪಟ್ಟು ಹಿಡಿದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಿರುವಂತದ್ದು. ಈಗ ಸಚಿವ ನಾಗೇಂದ್ರ ಹೇಳಿಕೆಗಳನ್ನ ನೀಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳ ಎದುರುಗಡೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಯಾವುದೇ ರೀತಿಯಾದಂಥ ಕ್ಲೀನ್ ಚೀಟ್ ಸಿಕ್ಕಿರೋದ್ರಿಂದಾಗಿ ನಾನು ರಾಜೀನಾಮೆ ಕೊಡೋಕೆ ಆಗಲ್ಲ ಅಂತ ಹೇಳಿ. ಇದರ ನಡುವೆಯೂ ಕೂಡ ಈಗ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿಗರು ಎಲ್ಲರೂ ಕೂಡ ಧಿಕ್ಕಾರ ಕೂಗುಗಳನ್ನ ಹಾಕ್ತಾ ಪೋಸ್ಟರ್ಗಳನ್ನ ಹಿಡಿದು ಪಟ್ಟು ಹಿಡಿದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇದ್ದು, ಅವರ ಭಿತ್ತಿ ಚಿತ್ರಗಳನ್ನ ಹಿಡಿದು ವಿಧಾನಸೌಧದ ಎದುರುಗಡೆ ಪೋಸ್ಟರ್ಗಳ ಹಿಡಿದು ಧಿಕ್ಕಾರಗಳನ್ನ ಕೂಗ್ತಾ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ದುಡ್ಡು ರಾಹುಲ್ ಗಾಂಧಿ ಜೇಬಿಗಳ ಪೋಸ್ಟ್ಗಳನ್ನ. ಯಾಕಂದ್ರೆ ನೋಡಿ, ಈಗ ಬಿಜೆಪಿಗರು ನಾಗೇಂದ್ರರವರು ರಾಜೀನಾಮೆ ಕೊಡೋವರೆಗೂ ಬಿಡೋದಿಲ್ಲ ಅಂತ ಹೇಳಿ ಧರಣಿಯನ್ನ ಕೂತಿರುವಂತದ್ದು. ಸುಮಾರು ಗಂಟೆಗಳ ಕಾಲ ಈ ಧರಣಿ ನಡೀತಾ ಇದೆ. ಆದ್ರೆ ಅಂತಿಮವಾಗಿ ರಾಜೀನಾಮೆ ಕೊಡ್ಲೇಬೇಕು. ಆ ಕಡೆ ನಾಗೇಂದ್ರ ನೋಡಿದ್ರೆ, ಇಲ್ಲ ನಾನೆಲ್ಲ ಸ್ಪಷ್ಟನೆಯನ್ನ ಕೊಟ್ಟಿದ್ದೀನಿ, ಏನೇ ವಾದ ವಿವಾದಗಳಿದ್ರು ನನಗೆ ಬರಲಿ, ನೇರವಾಗಿ ಚರ್ಚೆಗೆ ಬರಲಿ, ನಾನು ಮಾತನಾಡ್ತೀನಿ ಅಂತ ಆ ಕಡೆ ಕೂತ್ರೆ, ಈ ಕಡೆ ಬಿಜೆಪಿಗರು ಪ್ರತಿಭಟನೆ ಮಾಡ್ತಾ ಪೋಸ್ಟರ್ಗಳನ್ನ ಹಿಡಿದು ಧಿಕ್ಕಾರಗಳನ್ನ ಕೂಗ್ತಾ ಇದ್ದಾರೆ. ಹಾಗಾಗಿ ಈಗ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಒತ್ತಾಯಿಸ್ತಾ ಇದ್ದಾರೆ. ಆರ್ ಅಶೋಕ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಕಳೆದ 3 ದಿನದ ಸದನದ ಕಲಾಪಕ್ಕೆ ಕಾಂಗ್ರೆಸ್ ಅವರು ಅಡ್ಡಿ ಮಾಡ್ತಾ ಇದ್ದಾರೆ. ಒಬ್ಬ ಮಂತ್ರಿಗೋಸ್ಕರ ಅದು 187 ಕೋಟಿ ಖಜಾನೆಗೆ ಕನ್ನ ಹಾಕಿ ಖಜಾನೆ ಬೀಗ ಹೊಡೆದು ದಲಿತರ ಹಣವನ್ನ 600 ಬ್ಯಾಂಕ್ ಅಕೌಂಟ್ಗಳಿವೆ. ಇದು ಸಾಧ್ಯನಾ? ಬೇರೆ ಯಾವುದೇ ರಾಜ್ಯದಲ್ಲಿ ಸಾಧ್ಯ ಇಲ್ಲ, ಯಾವುದೇ ದೇಶದಲ್ಲೂ ಸಾಧ್ಯ ಇಲ್ಲ. 600 ಅಕೌಂಟ್ಗೆ ಡಿವೈಡ್ ಮಾಡಿ 600 ಅಕೌಂಟ್ ಇಂದ ಇವರ ಫ್ಯಾಮಿಲಿ ಅಕೌಂಟ್, ಇವರ ರಿಲೇಷನ್, ಇವರ ಫ್ಯಾಮಿಲಿ, ಇವ್ರ ಕುಟುಂಬದವರ ಹೆಸರಿಗೆ ಡೈರೆಕ್ಟ್ ಆಗಿ ಹಣ ಹೋಗಿರುವಂತದ್ದು. ನೇರವಾಗಿ ಈ ವಾಲ್ಮೀಕಿ ಹಣ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಿಗೂ ಗೊತ್ತು, ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಈ ಲೂಟಿ ಹೊಡೆದಿರೋ ಹಣ ಬಳ್ಳಾರಿ ಚುನಾವಣೆಗೆ, ಬೇರೆ ಬೇರೆ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿರುವಂತದ್ದು ದಾಖಲೆ ಸಮೇತ ಬಿಡುಗಡೆಯಾಗಿದೆ. ಇಡೀ ನಮ್ಮೆಲ್ಲ ಕಾರ್ಯಕರ್ತರು ಕಳೆದ 2 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದನದ ಒಳಗಡೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎಲ್ಲ ನಾವು ಸದಸ್ಯರುಗಳು ಒಟ್ಟಾಗಿ ಒಂದಾಗಿ ಈ ಭ್ರಷ್ಟ ಸಚಿವನನ್ನ ನಾಗೇಂದ್ರನನ್ನ ಕೈ ಬಿಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದೀರಿ? ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ತೆಗೆದುಕೊಂಡು 24 ಗಂಟೆಯಲ್ಲಿ ಏನ್ ಹೇಳಿದ್ರಿ ಮುಖ್ಯಮಂತ್ರಿಗಳೇ? ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ, ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರನ್ನ ಒಂದು ಒಳಗಾಗ್ತೇನೆ ಅನ್ನೋ ಮಾತನ್ನು ಹೇಳಿದ್ರಿ. ಯಾರನ್ನು ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರೆ? ಯಾರು ಇವತ್ತು ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟು